ಸರ್ ಇದು ಹೊರತುಪಡಿಸಿ ಸರ್ ಈಗ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಬಿ ಜೆ ಪಿನಲ್ಲಿ ಸಾಕಷ್ಟು ಒಳ ಬೇಗ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲೆಲ್ಲೋ ದೆಹಲಿಗೆ ಹೋಗ್ತಾರೆ, ಒಂದೆರಡು ಮೂರು ಟೀಮ್ ಮಾಡ್ಕೊಂಡು ಒಂದಷ್ಟು ಕಚ್ಚಾಟಗಳು ಜಾಸ್ತಿ ಆಗ್ಬಿಟ್ಟಿದೆ ರಾಜ್ಯದ ವಿಚಾರವಾಗಿ. ಇಲ್ಲೊಂದು ಕಡೆ ಜೆ ಡಿ ಎಸ್ನವರು ಅವ್ರ ಜೊತೆ ಮೈತ್ರಿ ಇದ್ದೀರಿ, ಇನ್ನೊಂದು ನಿಮಗೆಲ್ಲ ಒಂದು ಕಡೆ ಬಿ ಜೆ ಪಿಗರೇ ಮಾತನಾಡ್ತಾರೆ ಸ್ಥಳೀಯ ಮಾಡಿದಾಗ ಒಂದು ನಮಗೆ ಮುಜುಗರ ಆಗ್ತಿದೆ, ಅವ್ರು ಕಿತ್ತಾಡುವಂಥದ್ದು ಪ್ರತಿನಿಧಿ ಅವ್ರು ಕಿತ್ತಾಡ್ತಿದ್ದಾರೆ ಅಂತ. ನಿಮಗೂ ಆ ಥರ ಏನಾರು ಭಾವನೆಗಳಾಗ್ತಿದೆಯಾ ಸರ್ ಅಂತ? ಈಗ ನೀವು ಬಿ ಜೆ ಪಿ ಹೇಳಿದ್ರಿ, ಕಾಂಗ್ರೆಸ್ಸಲ್ಲಿಲ್ವಾ? ಕಾಂಗ್ರೆಸ್ಸಲ್ಲಿಲ್ವಾ? ಮತ್ತು ಎಲ್ಲಿ ಆಸೆ ಇರ್ತದೋ, ಎಲ್ಲಿ ತನ್ನ ಸ್ವಂತಕ್ಕೆ ಬೇಡಿಕೆಗಳಿರ್ತದೋ, ರಾಜ್ಯಕ್ಕೆ ಬೇಡಿಕೆ ಅಲ್ಲ, ಸ್ವಂತ. ಆಮೇಲೆ ಎಲ್ಲಿ ಒಂದು ಸರಿಯಪ್ಪ ಒಳ್ಳೇದು ಮಾಡ್ತವ್ರೆ ಮಾಡಲಿ ಅನ್ನತಕ್ಕಂಥ ಭಾವನೆಗಳು ಬರಲ್ವೋ ಅಲ್ಲಿ ಗಂಟ ಇದು ಇದ್ದಿದ್ದೇ ಪ್ರಾಬ್ಲಮ್. ಯಾವುದೇ ಪಕ್ಷ ಆಗ್ಬೋದು. ಈಗ ನಮ್ಮಲ್ಲಿ ಜೆ ಡಿ ಎಸ್ ಅಲ್ಲಿ ಇಲ್ವಾ? ಇಲ್ವೇನ್ರಿ? ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ಸಲ್ಲಿ ಇಲ್ವಾ? ನೀವು ಕಂಪೇರ್ ಟು ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಅಂದರೆ ಕಾಂಗ್ರೆಸ್ ಇರತಕ್ಕಂಥ ತಿಕ್ಕಾಟ ಯಾವ ಪಕ್ಷದಲ್ಲೂ ಇಲ್ಲ. ಕಾರಣ ಏನು? ನಾನು ಮುಖ್ಯಮಂತ್ರಿ ಆಗಬೇಕು ಅಲ್ವಾ? ಆಸೆ ಅಲ್ವಾ ಅದೆಲ್ಲ ಅಲ್ವಾ ಇವರೇ? ಅದರಿಂದಾಗಿ ಎಲ್ಲಿ ಆಸೆಗಳಿರ್ತವೆ, ಎಲ್ಲಿ ತನ್ನ ಸ್ವಂತದ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಾಗಿರ್ತದೆ, ಅಲ್ಲಿ ಇವೆಲ್ಲ ಇರ್ತವೆ. ಇಸ್ ಎ ಕಾಮನ್. ಇದ್ರ ಬಗ್ಗೆ ನಮಗೇನು ಮುಜುಗರ ಇಲ್ಲ. ಎಲ್ಲ ಪಕ್ಷದಲ್ಲಿ ಕಾಮನ್ ಆಗಿದೆ. ಪಕ್ಷದಲ್ಲಿ ಅಧಿಕಾರಕ್ಕೆ ಬೇಕಾದಾಗ ಕಿತ್ತಾಟಗಳು ಕಾಮನ್ನು, ಪಕ್ಷಗಳಲ್ಲಿ ಒಂದೆರಡು ಗುಂಪುಗಳು ಕಾಮನ್ ಅಂತೀರಿ. ಕಾಮನ್ ಜೊತೆಗೆ ನಮಗೆ ನಾಚಿಕೆ ಆಗುತ್ತೆ. ಏಕೆಂದರೆ ಹಲವಾರು ವರ್ಷಗಳ ಕಾಲ ರಾಜಕೀಯದ ಅನುಭವ ಇದ್ದು ಏನೋ ನೆನ್ನೆ ಮೊನ್ನೆ ಹುಡುಗರು ಮಾಡ್ಕೊಂಡ್ರೆ ಒಂಥರ ಅಪಾರ ಅನುಭವ ಇರ್ತಕ್ಕಂಥವ್ರು, ಅಪಾರ ರಾಜಕೀಯದಲ್ಲಿ ಅನುಭವ ಇರ್ತಕ್ಕಂಥವ್ರು ಇದು ಮಾಡ್ತಕ್ಕಂಥದ್ದು ನೋಡಿದಾಗ ಏನಪ್ಪ ಇವರು ಏನು ಯುವ ಜನತೆಗೆ ಏನು ಸಂದೇಶವನ್ನು ಕೊಡ್ತಾರೆ ಅನ್ನತಕ್ಕಂಥದ್ದು ನನ್ನ ಕಾಡ್ತಾ ಇದೆ. ಏನಕ್ಕೆ ನೀವು ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಯುವಕರು ರಾಜಕೀಯಕ್ಕೆ ಬರೋಕ್ಕೆ ಸಾಕಷ್ಟು ಉತ್ಸುಕರಾಗಿರ್ತಾರೆ. ಒಂದೊಂದಲ್ಲ ಒಂದು ಸಂಘಟನೆಯಲ್ಲಿ ಭಾಗವಹಿಸ್ತಿದ್ದಾರೆ. ಒಂದಷ್ಟು ಎಲ್ಲ ರಾಜಕೀಯ ನಾಯಕರು ಅಂತ ಹೇಳಲ್ಲ ನಾನು, ಒಂದಷ್ಟು ರಾಜಕೀಯ ನಾಯಕರು ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ. ಅದು ಇಂಥ ಕಿತ್ತಾಟಗಳು ನೋಡಿದಾಗ ಅವ್ರಿಗೆ ಅನಿಸುತ್ತಾ ಎಲ್ಲ ಒಂದು ಕಡೆ ಯಾಕಪ್ಪ ನಾವು ಬರಬೇಕು, ಹಿಂಗೆ ಇಲ್ಲಿ ಇವರೇ ಇಷ್ಟೊಂದು ಅಧಿಕಾರ ಕಿತ್ತಾಡ್ತಿಲ್ಲ, ಮುಂದೆ ಏನು ಗತಿ ಅನ್ನುವಂಥದ್ದು ಯುವಕರಿಗೆ ಸರ್? ಇಲ್ಲ, ಮುಂದೆ ಯುವಕರು ರಾಜಕೀಯಕ್ಕೆ ಬರಬೇಕು, ಒಂದಿಷ್ಟು ಬದಲಾವಣೆ ಆಗಬೇಕು. ಒಂದಿಷ್ಟು ಹಳೆಯ ತಲೆಗಳವಲ್ಲ, ಅವ್ರಿಗೆ ರೆಸ್ಟ್ ಕೊಡಬೇಕು, ಬದಲಾವಣೆ ಬೇಕು. ಒಳ್ಳೆ ವಿದ್ಯಾವಂತರು ಬರಬೇಕು. ಇವತ್ತು ವಿದ್ಯಾವಂತರಲ್ಲಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ. ಎಷ್ಟೋ ಜನ ಭಾಳ ಅನುಭವ ಇದ್ದವ್ರಿಗೆ ಅವಕಾಶಗಳು ಸಿಗ್ತಾಯಿಲ್ಲ. ಸರಿನಾ? ಏನಾದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದೇ ಹೋಗಿದ್ರೆ ಇನ್ನೇನು ಇಲ್ಲ, ಎಲ್ಲ ಅವರೇ ಆಗ್ಬಿಡ್ತಾಯಿದ್ರು. ಸದ್ಯ ಪುಣ್ಯಾತ್ಮ ಬರೆದು ಹೋಗಿದ್ದಾರೆ. ಅದನ್ನು ಪಾಲನೆ ಮಾಡಲಿಕ್ಕೂ ಕೂಡ ಸರ್ಕಾರಗಳು ಹೆಚ್ಚಿನ ಗಮನವನ್ನು ಕೊಡ್ತಿದ್ದಾರೆ. ಪ್ರಿಯಾಂಬಲ್ ಕೂಡ ಓದ್ತಾ ಇದ್ದೇವೆ. ಅದ್ರ ಮುಖಾಂತರ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ಮುಂದಿನ ದಿನದಲ್ಲಿ ಭಾಳ ಬದಲಾವಣೆ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಈ ರಾಜಕೀಯದ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ಮುಂದಿನ ದಿನದಲ್ಲಿ ಯುವಕರು ಮುಂದೆ ಬರಬೇಕು. ಥ್ಯಾಂಕ್ ಯು. ಜೊತೆಗೆ ಎಲ್ಲೊಂದು ಕಡೆ ರಾಜಕೀಯ ಪಕ್ಷದಲ್ಲಿ ನಾಯಕರ ಕಿತ್ತಾಟ ಇದೆಯಲ್ಲ, ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಪಕ್ಷದಲ್ಲೂ ಇದೆ. ಅದು ಅಧಿಕಾರಕ್ಕಾಗಿ ಮಾತ್ರ ಬರುತ್ತೆ ಹೊರತು ಬೇರೆ ವಿಚಾರಕ್ಕಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬುದ್ಧಿವಂತ ಯುವಕರು ಬರಬೇಕು, ಬದಲಾವಣೆ ಅವಶ್ಯಕತೆ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಣಿಕಣ್ಣ ಜೊತೆ ಬೀರೇಗೌಡ, ನನ್ನೂರ ನ್ಯೂಸ್, ಮೈಸೂರು.